ಎಲ್ಲ ಶಿಕ್ಷಕ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಜ್ಞಾನ ಸೇತುವೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 2022ರಲ್ಲಿ ನಡೆದಂತಹ ಜಿಪಿಎಸ್ಟಿಆರ್ ಮ್ಯಾಥ್ಸ್ ಅಂಡ್ ಸೈನ್ಸ್ ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡೋಣ. ಇಲ್ಲಿ ಏನದಂದ್ರೆ ಕಳೆದ ಬಾರಿ ಒಂದು 100 ಅಂಕಗಳಿಗೆ ರಿಟರ್ನ್ ಪೇಪರ್ ಇತ್ತು. ಆಮೇಲೆ 50 ಅಂಕಗಳಿಗೆ ಆಬ್ಜೆಕ್ಟಿವ್ ಇತ್ತು. ಆದ್ರೆ ಈ ಸಲ 100 ಅಂಕಗಳಿಗೆ ಮ್ಯಾಥ್ಸ್ ಸೈನ್ಸ್, 100 ಅಂಕಗಳಿಗೆ ಜಿಕೆ ಅಂತೇಳಿ ಈ ಸಲ ಮಾಡಿದ್ದಾರೆ. ಹೋದ ಸಲ ಕೇಳಿದಂತಹ ಪ್ರಶ್ನೆಗಳು ನೋಡ್ರಿ. ಮೊದಲನೇದಾಗಿ ವಿಜ್ಞಾನ ಪ್ರಶ್ನೆಗಳು ನೋಡ್ರಿ. ವಾಹನಗಳಲ್ಲಿರುವ ಓಡೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಕ್ರಮಿಸಿದ ದೂರವನ್ನು ಯೂಸ್ ಮಾಡ್ತಾರೆ. ಆಮೇಲೆ ಸ್ಪೀಡೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಜವವನ್ನು ಕಂಡುಹಿಡಿಯಲಿಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ವಾಹನಗಳಲ್ಲಿ ಓಡೋಮೀಟರ್ ಅಳೆಯೋದು ಯಾವುದಂದ್ರ ಕ್ರಮಿಸಿದ ದೂರವನ್ನು ಓಡೋಮೀಟರ್ ಅಳೆಯುತ್ತದೆ. ಏನು ಡಿಸ್ಟನ್ಸ್ ಟ್ರಾವೆಲ್ಡ್ ಬೈ ಬಾಡಿ. ಅಂದ್ರೆ ವಾಹನಗಳಲ್ಲಿ ಓಡೋಮೀಟರ್ ಬಳಸ್ತಾರೆ ಅಂದ್ರೆ ಕ್ರಮಿಸಿದ ದೂರವನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತಾರೆ. ಆಮೇಲೆ ಸ್ಪೀಡೋಮೀಟರ್ ಎದಕ್ಕೆ ಬಳಸ್ತಾರೆ ಅಂದ್ರೆ ಜವ ಅಂದ್ರೇನು ಸ್ಪೀಡ್. ಆಮೇಲೆ ವೆಲಾಸಿಟಿ ಅಂದ್ರೆ ವೇಗ. ಕನ್ನಡದಲ್ಲಿರುವಂತಹ ಪದಗಳನ್ನ ಇಂಗ್ಲಿಷ್ ನಲ್ಲಿ ತಿಳಿದುಕೊಳ್ಳೋದು ಬಹಳ ಉತ್ತಮ. ಆಮೇಲೆ ಎರಡನೇ ಕ್ವಶನ್ ನೋಡ್ರಿ. ಭೂಮಿಯ ಮೇಲೆ ಒಂದು ವಸ್ತುವು 10 ನ್ಯೂಟನ್ ಆಗಿದೆ ಅಂದ್ರೆ ಚಂದ್ರನ ಮೇಲೆ ಎಷ್ಟಿರ್ತದೆ? ಇಲ್ಲಿ ಹೇಳ್ಬೇಕಂದ್ರ ಭೂಮಿಯ ಮೇಲೆ 1 ಪಟ್ಟು ಇತ್ತಂದ್ರ ಚಂದ್ರನ ಮೇಲೆ 1/6 ಪಟ್ಟು ಇರ್ತದೆ. ಇಲ್ಲಿ ನಾವೇನ್ ಮಾಡ್ಬೇಕಂದ್ರ ಕೊಟ್ಟಂತಹ 10 ನ್ಯೂಟನ್ ಅಂದನ 10 ನ್ಯೂಟನ್ ಡಿವೈಡೆಡ್ ಬೈ 6 ಮಾಡೋದು. 6 ಮಾಡಿದಾಗ 6 ಒಂದ್ಲೆ 6, 4 ಉಳಿತು 6 ಎಷ್ಟಲೆ 6 ಒಂದ್ಲೆ 6, 4 ಉಳಿತು 6 6ಲೆ 36, 6 7 42. ಎಷ್ಟು ಬರ್ತದೆ ಇದು? 1.67 ನ್ಯೂಟನ್ ಬರ್ತದೆ. ಅಂದ್ರೆ ಭೂಮಿಯ ಮೇಲೆ ಒಂದು ವಸ್ತು ಇದು 1 kg ಇತ್ತಂದ್ರೆ ಅಲ್ಲಿ 1/6 kg ತೂಗುತ್ತದೆ ಅಲ್ಲಿ ಚಂದ್ರನ ಮೇಲೆ. ಆದ್ದರಿಂದ ಇಲ್ಲಿ ಎಷ್ಟು 10 ನ್ಯೂಟನ್ ಇದೆ ಅಂದ್ರೆ ಭೂಮಿಯ ಮೇಲೆ 10 ಡಿವೈಡೆಡ್ ಬೈ 6 ಆಗುತ್ತೆ. 10 ಡಿವೈಡೆಡ್ ಬೈ 6 ಅಂದ್ರೆ ಇಲ್ಲಿ 10 ಡಿವೈಡೆಡ್ ಬೈ 6 ಅಂದ್ರೆ 6 ಒಂದ್ಲೆ 6, 4 ಉಳಿತು ಪಾಯಿಂಟ್ ಕೊಟ್ಟು 6 6ಲೆ 36, 6 7 42. ಟೋಟಲ್ ಆನ್ಸರ್ ಏನಂದ್ರೆ 1.67 ಬರುತ್ತೆ. ಇಲ್ಲಿ ಭೌತಿಕ ಪರಿಮಾಣ ಅಂದ್ರೇನು? SI ಯೂನಿಟ್ ಹೊಂದಿರುವಂತಹ ಫಿಸಿಕಲ್ ಕ್ವಾಂಟಿಟಿ ಯಾವ್ದಂತ ಕೇಳಿದಾರೆ. ಇಲ್ಲಿ ಯಾವ್ದಕ್ಕೆ ಇಲ್ಲ ಅಂದ್ರೆ ಇಲ್ಲಿ ಸಾಂದ್ರತೆ, ಇದು ಡೆನ್ಸಿಟಿಗೂ ಇದೆ. ರೋಧಶೀಲತೆ ಅಂದ್ರೆ ರೆಸಿಸ್ಟೆನ್ಸ್ಗೆ ಓಮ್ ಅಂತ ಬರುತ್ತೆ. ಆಮೇಲೆ ಸಾಪೇಕ್ಷ ಸಾಂದ್ರತೆ ಅನ್ನೋದಕ್ಕೆ ಯಾವುದೇ ರೀತಿ ಭೌತಿಕ ಪರಿಣಾಮ ಇರುವುದಿಲ್ಲ. ಒತ್ತಡಕ್ಕೆ ಯಾವ್ದು ಬರ್ತದೆ ಅಂದ್ರೆ ಪಾಸ್ಕಲ್ ಅಂತೇಳಿ ಬರುತ್ತೆ. ಇಲ್ಲಿ SI ಏಕಮಾನವನ್ನು ಹೊಂದಿರದ ಭೌತಿಕ ಪರಿಮಾಣ ಯಾವುದಂದ್ರೆ ಸಾಪೇಕ್ಷ ಸಾಂದ್ರತೆ. ಅದೇ ರೀತಿಯಾಗಿ ಒಂದು ವಿದ್ಯುತ್ ಬಲ್ಬ್ ನ ಮೂಲಕ 0.5 ಆಂಪಿಯರ್ 10 ನಿಮಿಷಗಳ ಕಾಲ ಪ್ರವಹಿಸಿದಾಗ ತಂತಿಯ ಮೂಲಕ ಪ್ರವಹಿಸಿದ ವಿದ್ಯುದಾವೇಶಗಳ ಪರಿಮಾಣ ಎಷ್ಟಂತ ಕೇಳಿದಾರೆ. ಇಲ್ಲಿ ಯೂಸ್ ಮಾಡ್ಬೇಕಂದ್ರೆ I Q ಡಿವೈಡೆಡ್ ಬೈ T, ಫಾರ್ಮುಲಾವನ್ನ ಯೂಸ್ ಮಾಡಬೇಕು. ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ ಅವರು ಆಂಪಿಯರ್ ಕರೆಂಟ್ ಕೊಟ್ಟಿದ್ದಾರೆ. ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ? I 0.5 ಆಂಪಿಯರ್. ಆಮೇಲೆ ಟೈಮ್ ಎಷ್ಟು ಕೊಟ್ಟಿದ್ದಾರೆ? T 10 ಮಿನಿಟ್ ಕೊಟ್ಟಿದ್ದಾರೆ. ಅದಕ್ಕೆ ಏನ್ ಮಾಡಬೇಕು? ನಾವು ಸೆಕೆಂಡ್ ನಾಗ ಕನ್ವರ್ಟ್ ಮಾಡ್ಕೋಬೇಕು. ಎಷ್ಟಾಗುತ್ತೆ ಅದು? 10 × 60 600 ಆಯ್ತು. ಇಲ್ಲಿ ನಮಗೆ ಫಾರ್ಮುಲಾ ಏನದ? I Q by T ಇದೆ. ನಮ್ಗೆ ಏನ್ ಬೇಕಾಗಿದೆ? Q ವಿದ್ಯುದಾವೇಶಗಳ ಪರಿಮಾಣ ಅಂದ್ರೆ Q ಏನಾಯ್ತು ಅಂದ್ರೆ IT ಆಯ್ತು. Q IT ಆದಾಗ ಏನಾಗ್ತದೆ? 600 × 0.5 ಅವಾಗ ಎಷ್ಟು ಬರುತ್ತೆ? ಅದು 300 ಇದು ಇಲ್ಲಿ ಉತ್ತರ. ಆಮೇಲೆ ತರಂಗಗಳ ಚಲನೆಗೆ ಸಂಬಂಧಿಸಿದಂತೆ ಒಂದು ಸೆಕೆಂಡ್ಗೆ ಆಗುವ ಆಂದೋಲನಗಳ ಸಂಖ್ಯೆ ಏನಂತಂದ್ರೆ ಫ್ರೀಕ್ವೆನ್ಸಿ ಅಂದ್ರೆ ಆಸಿಲೇಷನ್ ಪರ್ ಸೆಕೆಂಡ್. ಇಂಗ್ಲಿಷ್ ನಾಗ ಏನಂದ್ರೆ ಆಸಿಲೇಷನ್ ಪರ್ ಸೆಕೆಂಡ್ ಅಂದ್ರೆ ಏನೋ ಫ್ರೀಕ್ವೆನ್ಸಿ.
ಫ್ರೀಕ್ವೆನ್ಸಿ ಅಂದ್ರೆ ತರಂಗ ಚಲನೆಗೆ ಸಂಬಂಧಿಸಿದಂತೆ ಒಂದು ಸೆಕೆಂಡಿಗೆ ಆಗುವಂತಹ ಆಂದೋಲನಗಳ ಸಂಖ್ಯೆ ಅಂತಂದ್ರೆ ಆವೃತ್ತಿ ಅಂತ ಹೇಳಿ ಕರೀತಾರೆ. ಅದೇ ರೀತಿಯಾಗಿ 1 ಹಾರ್ಸ್ ಪವರ್ ಅಂದ್ರೆ ಎಷ್ಟಂದ್ರೆ 746 ವ್ಯಾಟ್. ಎಷ್ಟು 1 ಹಾರ್ಸ್ ಪವರ್ ಅಂದ್ರೆ ವ್ಯಕ್ತಪಡಿಸಿದಾಗ 746 ವ್ಯಾಟ್ ಬರುತ್ತೆ. ವಜ್ರದ ವಕ್ರೀಭವನ ಸೂಚ್ಯಂಕ ಎಷ್ಟಂದ್ರೆ 2.42. ವಜ್ರದ ವಕ್ರೀಭವನ ಸೂಚ್ಯಂಕ ಎಷ್ಟಂದ್ರೆ 2.42. 8ನೇ ಕ್ವಶನ್ ನೋಡ್ರಿ. ವಸ್ತುವಿನ ಪ್ರತಿಬಿಂಬವು ಮೂಡುವ ಮಾನವನ ಕಣ್ಣಿನ ಭಾಗ ಯಾವುದು? ವಸ್ತುವಿನ ಪ್ರತಿಬಿಂಬ ಎಲ್ಲಿ ಮೂಡ್ತಂದ್ರೆ ಮಾನವನ ಕಣ್ಣಿನ ಭಾಗದಲ್ಲಿ ರೆಟಿನಾ ಮೇಲೆ ಉಳಿತಾರೆ. ಅದೇ ರೀತಿಯಾಗಿ ಕಲ್ಪಕಂ ಪರಮಾಣು ವಿದ್ಯುತ್ ಸ್ಥಾವರ ಕಂಡು ಬರುವ ರಾಜ್ಯ. ರಾಜಸ್ಥಾನದಲ್ಲಿ ಯಾವ್ದು ಬರ್ತದೆ? ಕಕ್ರಪ್. ರಾಜಸ್ಥಾನದಲ್ಲಿ ರಾವತ್ ಭಟ್. ಮಹಾರಾಷ್ಟ್ರದ ತಾರಾಪುರ. ಗುಜರಾತಿನ ಕಕ್ರಪಾರ. ತಮಿಳುನಾಡಿನ ಕೊಡುಕುಳಂ ಮತ್ತು ಕಲ್ಪಕಂ. ಎರಡು ಎಲ್ಲಿದಾವ ಅಂದ್ರೆ ವಿದ್ಯುತ್ ಸ್ಥಾವರ ಕಂಡುಬರುವ ರಾಜ್ಯ ಯಾವುದಂದ್ರೆ ತಮಿಳುನಾಡು. ಕಾರ್ಬನ್ ಸಂಯುಕ್ತಗಳ ಅನುರೂಪ ಶ್ರೇಣಿಯಲ್ಲಿ ಕ್ರಮಾನುಗತ ಸದಸ್ಯರುಗಳ ನಡುವಿನ ವ್ಯತ್ಯಾಸ ಏನಂತ ಹೇಳಿದ್ರು. ಒಂದು ಚೈನ್ ಏನಂದ್ರೆ CH4 CH3 CH2 CH3 ಈ ತರ ಇರ್ತದೆ. ಅಂದ್ರೆ ಒಂದು ಕಾರ್ಬನ್ ಸಂಯುಕ್ತಗಳ ಅನುರೂಪ ಶ್ರೇಣಿಯಲ್ಲಿನ ಕ್ರಮಾನುಗತ ಸದಸ್ಯರುಗಳ ನಡುವಿನ ವ್ಯತ್ಯಾಸ ಅಂದ್ರೆ CH2. ಅಂದ್ರೆ ಒಂದು ಕಾರ್ಬನ್ಗೆ ಎಷ್ಟು ಹೈಡ್ರೋಜನ್ ಇರ್ತಾವ ಅಂದ್ರೆ 4 ಹೈಡ್ರೋಜನ್ ಇರ್ತಾವ. ಒಂದು ಕಾರ್ಬನ್ಗೆ 4 ಹೈಡ್ರೋಜನ್ ಇರೋದ್ರಿಂದ ಅಲ್ಲಿ ಏನ್ ಮಾಡ್ತಾವ ಅಂದ್ರೆ ಇಲ್ಲಿ ನೋಡ್ರಿ, ಇದೊಂದು ಬಾಂಡ್ ಹೈಡ್ರೋಜನ್ ಅಂತ ಕನ್ಸಿಡರ್ ಮಾಡ್ತಾರೆ, ಇದೊಂದು ಬಾಂಡ್ ಹೈಡ್ರೋಜನ್ ಅಂತ ಕನ್ಸಿಡರ್ ಮಾಡ್ತಾರೆ. ಇವೆರಡು ಹೈಡ್ರೋಜನ್ ಬಾಂಡ್. ಆಮೇಲೆ ಅವಾಗ ಕಾರ್ಬನ್ ವೇಲೆನ್ಸಿ ಎಷ್ಟಂದ್ರೆ 4. ಕಾರ್ಬನ್ ವೇಲೆನ್ಸಿ 4 ಇರೋದ್ರಿಂದ ಅದು 4 ಹೈಡ್ರೋಜನ್ಗಳಿಂದ ಇರುವುದರಿಂದ ಅದೊಂದು ಸ್ಟೇಬಲ್ ಆಗಿರ್ತದೆ. ಅದರ ಸಲುವಾಗಿ ಸದಸ್ಯರುಗಳ ನಡುವಣ ವ್ಯತ್ಯಾಸ ಅಂತ ಕೇಳಿದ್ರೆ ಇಲ್ಲಿ CH2 ಒಂದು ಚೈನ್ಯಾಗ ನಡು CH2 ಇರುವಂತದ್ದು ಅಲ್ಲಿ ಸದಸ್ಯರ ನಡುವಿನ ವ್ಯತ್ಯಾಸ. ಆಮೇಲೆ ಫಾಸ್ಫರಸ್ ಪೆಂಟಾಕ್ಸೈಡ್ ಇಲ್ಲಿ 11ನೇದಲ್ಲಿ ಬರುತ್ತೆ ನೋಡಿ. P2O5 ನಲ್ಲಿ ಫಾಸ್ಫರಸ್ ವೇಲೆನ್ಸಿ ಅಂದ್ರೆ P ಇದು 5 ಇರುತ್ತೆ, O ಅದು 2 ಇರುತ್ತೆ. ಇಲ್ಲಿ ಫಾಸ್ಫರಸ್ ವೇಲೆನ್ಸಿ ಎಷ್ಟಂದ್ರೆ 5. ಹೊಳಪುಳ್ಳ ಅಲೋಹ ಯಾವುದಂದ್ರೆ ಅಯೋಡಿನ್. ಆಲ್ಮೋಸ್ಟ್ ಅಲ್ಲ ಯಾವುದೇ ಅಲೋಹಗಳು ಹೊಳಪನ್ನು ಹೊಂದಿರುವುದಿಲ್ಲ. ಇದೇನಂದ್ರೆ ಅತ್ಯಂತ ಹೊಳಪುಳ್ಳ ಅಲೋಹ ಯಾವುದಂದ್ರೆ ಅಯೋಡಿನ್ ಏನು ಅತ್ಯಂತ ಹೊಳಪುಳ್ಳಂತಹ ಒಂದು ಅಲೋಹ. ಆಮೇಲೆ ನೋಡ್ರಿ, 11 ಗ್ರಾಮ್ CO2 ನಲ್ಲಿರುವ ಪರಮಾಣುಗಳ ಸಂಖ್ಯೆ ಎಷ್ಟು? ಪರಮಾಣುಗಳ ಸಂಖ್ಯೆ ಎಷ್ಟಂದ್ರೆ 3/4 6.022 into 23 ಪರಮಾಣುಗಳ ಸಂಖ್ಯೆ. ಆಮೇಲೆ ಕೊಟ್ಟಿರುವ ಸಂಯುಕ್ತಗಳಲ್ಲಿ ಆಮ್ಲೀಯ ಲವಣ ಯಾವುದು? ಆಮ್ಲೀಯ ಲವಣ ಅಂದ್ರೆ NH4Cl. ಆಮ್ಲೀಯ ಲವಣ NH4Cl ಏನ್ ಮಾಡ್ತೀವಿ ನಾವು? NH4Cl ಆಮ್ಲೀಯ ಲವಣತೆ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಅಯೋಡಿನ್ ಮತ್ತು ಮರಳಿನ ಮಿಶ್ರಣವನ್ನು ಪ್ರತ್ಯೇಕಿಸುವ ವಿಧಾನ ಯಾವುದು? ಅಯೋಡಿನ್ ಮತ್ತು ಮರಳಿನ ಮಿಶ್ರಣ ಇದು ಯಾವುದಂದ್ರೆ ಉತ್ಪನ್ನನ ಅಂದ್ರೇನು? ಸಬ್ಲಿಮೇಷನ್ ವಿಧಾನದಿಂದ ಏನ್ ಮಾಡ್ತೀವಿ? ಅಯೋಡಿನ್ ಮತ್ತು ಮರಳಿನ ಮಿಶ್ರಣವನ್ನು ಪ್ರತ್ಯೇಕಿಸುವ ವಿಧಾನ. ಸಬ್ಲಿಮೇಷನ್ ಅಂದ್ರೆ ಏನು? ಡೈರೆಕ್ಟ್ ಆಗಿ ಘನ ಇರುವುದು ಏನಾಗಿಬಿಡ್ತದ? ಅನಿಲ ರೂಪಕ್ಕೆ ಬರೋದಕ್ಕೆ ಏನಂತಾರೆ? ಸಬ್ಲಿಮೇಷನ್ ಅಂತ ಕರೀತಾರೆ. ಅದೇ ರೀತಿಯಾಗಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಸಲ್ಫ್ಯೂರಿಕ್ ಆಮ್ಲ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇಲ್ಲಿ ನೋಡ್ರಿ, ಇಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH twice ಪ್ಲಸ್ H2SO4. ಈ ರೀತಿಯಾಗಿ ಇದು ಬೇಸ್, ಇದು ಆಸಿಡ್. ಅವಾಗ ಏನಾಗ್ಬಿಡ್ತದೆ ಅಂದ್ರೆ ಈ ಕ್ರಿಯೆ ಏನಾಗ್ತಂದ್ರೆ ಬೇಸ್ ಪ್ಲಸ್ ಆಸಿಡ್ = ನ್ಯೂಟ್ರಲ್. ಅಂದ್ರೆ ತಟಸ್ಥೀಕರಣ. ಅವಾಗ ರಿಯಾಕ್ಷನ್ ಆಫ್ ಸ್ಟೇಬಲ್ ಆಗ್ತದೆ. ಅದಕ್ಕೆ ಏನಂತಾರೆ? ನ್ಯೂಟ್ರಲೈಸೇಷನ್. ಆಸಿಡ್ ಬೇಸ್ ರಿಯಾಕ್ಷನ್ ಏನಾಗ್ತದೆ? ನ್ಯೂಟ್ರಲೈಸೇಷನ್ ಆಗುತ್ತೆ. ಆದ್ದರಿಂದ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಸಲ್ಫ್ಯೂರಿಕ್ ಆಮ್ಲ ಏನಾಗ್ತಂದ್ರೆ ತಟಸ್ಥೀಕರಣ ಕ್ರಿಯೆಯನ್ನು ನಡೆಸ್ತದೆ. ಇಲ್ಲಿ ಅಲ್ಯೂಮಿನಿಯಂ ಸಲ್ಫೈಡ್ ನ ರಾಸಾಯನಿಕ ಸೂತ್ರ ಏನಂದ್ರೆ Al2S3. ಇದರ ಸೂತ್ರ ಅಂದ್ರೆ
ಅಲ್ಯೂಮಿನಿಯಂ ಸಲ್ಫೈಡ್ನ ರಾಸಾಯನಿಕ ಸೂತ್ರ. ಆಮೇಲೆ ಅಂಗಾಂಶಗಳಿಗೆ ಸಂಬಂಧಿಸಿದಂತ ಸರಿಯಾದ ಜೋಡಿ ಯಾವುದು? ಸರಳ ಶಾಶ್ವತ ಅಂಗಾಂಶ ಯಾವುದಂದ್ರೆ ಪೆರಂಕೈಮ. ಇದು ಸರಿಯಾದ ಉತ್ತರ. ಅಮೀಬಾದಲ್ಲಿ ಚಲನೆಗೆ ಸಹಾಯಕವಾಗುವ ರಚನೆ ಯಾವುದಂದ್ರೆ ಮಿಥ್ಯಾಪಾದ. ಅದಕ್ಕೇನಂತಾರೆ ಸುಡೋಪೋಡಿಯಾ ಅಂತೇಳಿ ಕರೀತಾರೆ. ಯಾವುದು? ಮಿಥ್ಯಾಪಾದ. ಇಲ್ಲಿ ಲಿಸ್ಮೇನಿಯಾದಲ್ಲಿ ದ್ವಿದಳದ ಸರಿಯಾದ ಕ್ರಮ ಯಾವ್ದಂತ ಕೇಳಿದಾರೆ. ಲಿಸ್ಮೇನಿಯಾದಲ್ಲಿ ದ್ವಿದಳ ಸರಿಯಾದ ಕ್ರಮ ಯಾವ್ದಂದ್ರೆ ಇಲ್ಲಿ ನೋಡ್ರಿ PRQSQ. ಇಲ್ಲಿ ಸರಿಯಾದ ಕ್ರಮ ಯಾವ್ದಂದ್ರೆ PRSQ. PRSQ ಇಲ್ಲಿ ಸರಿಯಾದ ಕ್ರಮ. ಇವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಯಾವುದು? ಆಮೇಲೆ ನೀರು ನವೀಕರಿಸುವ ಸಂಪನ್ಮೂಲ, ಕಾಡು ನವೀಕರಿಸುವ ಸಂಪನ್ಮೂಲ, ಮಣ್ಣು ನವೀಕರಿಸುವ ಸಂಪನ್ಮೂಲ. ಆದರೆ ಪೆಟ್ರೋಲಿಯಂ ಅನ್ನೋದು ನವೀಕರಿಸಲಾಗದ ಸಂಪನ್ಮೂಲ. ನವೀಕರಿಸಲಾಗದ ಸಂಪನ್ಮೂಲ. ಇಲ್ಲಿ ವಿಘಟಕ ಜೀವಿ ಯಾವುದು? ವಿಘಟಕ ಜೀವಿ ಅಂತ ಯಾವ್ದು ಕೇಳಂದ್ರ ಯಾವುದು? ವಿಘಟಕ ಜೀವಿ ಯಾವ್ದಂದ್ರೆ ಶಿಲೀಂಧ್ರ ಯಾವ್ದಂದ್ರೆ ಇಲ್ಲಿ ವಿಘಟಕ ಜೀವಿ ಯಾವ್ದಂದ್ರೆ ಶಿಲೀಂಧ್ರ. ಜೀವಿಗಳ ವರ್ಗೀಕರಣದ ಮೂಲ ಘಟಕ ಯಾವ್ದಂದ್ರೆ ಪ್ರಭೇದದಿಂದ ಸ್ಟಾರ್ಟ್ ಆಗುತ್ತೆ. ಪ್ರಭೇದ, ಕುಟುಂಬ, ಜಾತಿ, ಆಮೇಲೆ ಸಾಮ್ರಾಜ್ಯ. ಈ ರೀತಿಯಾಗಿ ಇದೊಂದು ವರ್ಗೀಕರಣವಾಗಿ ಇರುತ್ತೆ. ಮೂಲ ಘಟಕ ಯಾವುದಂದ್ರೆ ಪ್ರಭೇದ. ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳನ್ನು ಉತ್ಪಾದಿಸುವ ರಚನೆಗಳು ಕ್ರಮವಾಗಿ ಕೇಸರ, ಗಂಡಿನಲ್ಲಿ, ಹೆಣ್ಣಿನಲ್ಲಿ ಅಂಡಾಶಯ. ಈ ರೀತಿಯಾಗಿ ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳನ್ನು ಉತ್ಪಾದಿಸುವ ರಚನೆಗಳು ಕ್ರಮವಾಗಿ ಏನಂದ್ರೆ ಕೇಸರ ಮತ್ತು ಅಂಡಾಶಯ. ಸಸ್ಯ ಜೀವಕೋಶವನ್ನು ಸುತ್ತುವರಿದಿರುವ ಗಡಸಾದ ರಚನೆ ಏನೇನಂತಂದ್ರೆ ಕೋಶ ಭಿತ್ತಿ. ಏನಂತಾರೆ ಶೆಲ್ ವಾಲ್. ಇದೇನು ಶೆಲ್ ವಾಲ್ ಪ್ರಾಣಿ ಜೀವಕೋಶದಲ್ಲಿ ಇರುವುದಿಲ್ಲ, ಇಲ್ಲಿ ಇರುತ್ತೆ. ಶೆಲ್ ವಾಲ್ ಎಲ್ಲಿ ಇರುವುದಂದ್ರೆ ಪ್ರಾಣಿ ಜೀವಕೋಶದಲ್ಲಿ ಇರುವುದಿಲ್ಲ. ಈಗ ಸೈನ್ಸ್ ಮುಗಿತು. ಈಗ ಕರೆಕ್ಟ್ ಆಗಿ